ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಚೈತ್ರ ಸಿಸಿ ಗೆಳೆಯರ ಬಳಗದಿಂದ ಇದೇ 23ರಿಂದ ಆರಂಭವಾಗುವ ಸಿಂಧನೂರು ಪ್ರೀಮಿಯರ್ ಲೀಗ್ ಹಿನ್ನೆಲೆಯಲ್ಲಿ ಪಂದ್ಯಾವಳಿಯ ಲಾಂಛನವನ್ನು ಬಿಡುಗಡೆಗೊಳಿಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಯುವ ಮುಖಂಡ ಬಸವರಾಜ್ ಗಸ್ತಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಿಂಧನೂರಿನ ಹಿರಿಯರ ಮಾರ್ಗದರ್ಶನದಲ್ಲಿ ನಾಗರಾಜ್ ಗಸ್ತಿ ಹಾಗೂ ಅವರ ಸ್ನೇಹಿತರು ಸೇರಿ ಎಸ್ಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ 23ರಿಂದ ಹಮ್ಮಿಕೊಳ್ಳಲಾಗಿದೆ. ಒಟ್ಟು 9 ತಂಡಗಳು ಭಾಗವಹಿಸಲಿವೆ. ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ನಗದು ಹಣ ಹಾಗೂ ಟ್ರೋಫಿಯನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 88,888 ರೂಪಾಯಿಗಳು ಹಾಗೂ ಟ್ರೋಫಿಯನ್ನು ಶಾಸಕ ಹಂಪನಗೌಡ ಬಾದರ್ಲಿ, ದ್ವಿತೀಯ ಬಹುಮಾನವನ್ನು 55,555 ರೂಪಾಯಿಗಳು ಹಾಗೂ ಟ್ರೋಫಿಯನ್ನು ಡಾಕ್ಟರ್ ಜಯರಾಮ ರೆಡ್ಡಿ, ತೃತೀಯ ಬಹುಮಾನವನ್ನು 33,333 ರೂಪಾಯಿಗಳು ಹಾಗೂ ಟ್ರೋಫಿಯನ್ನು ಲಕ್ಷ್ಮೀಕಾಂತ್ ಮಹಾನಂದ ಫರ್ನಿಚರ್ಸ್ ಮತ್ತು ನಾಲ್ಕನೇ ಬಹುಮಾನವನ್ನು 22,222 ರೂಪಾಯಿಗಳು ಹಾಗೂ ಟ್ರೋಫಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವೀರೇಶ್ ಬಾವಿಮನಿ ಪ್ರಾಯೋಜಕರಾಗಿದ್ದಾರೆ ಎಂದು ವಿವರಿಸಿದರು. ಕಳೆದ 5 ವರ್ಷಗಳಿಂದ ಯಶಸ್ವಿಯಾಗಿ ನಾಗರಾಜ್ ಗಸ್ತಿ ಹಾಗೂ ಸ್ನೇಹಿತರು ಪಂದ್ಯಾವಳಿಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ವರ್ಷ ಪಂದ್ಯಾವಳಿಯ ನೇರ ವೀಕ್ಷಣೆಗೆ ಯೂಟ್ಯೂಬ್ ಮೂಲಕ ಪ್ರಸಾರ ಮಾಡಲಾಗುವುದು. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಾಗರಾಜ್ ಗಸ್ತಿಯವರ ಎಲ್ಲ ಸ್ನೇಹಿತರು ಮತ್ತು ಅಪಾರ ಅಭಿಮಾನಿಗಳು ಸೇರಿ ಸಿಂಧನೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಚೈತ್ರ ಸಿಸಿ ಗೆಳೆಯರ ಬಳಗದ ವತಿಯಿಂದ ಸಿಂಧನೂರು ಪ್ರೀಮಿಯರ್ ಲೀಗ್ ಎನ್ನುವಂತ ಪಂದ್ಯಾವಳಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟಾರೆಯಾಗಿ 9 ತಂಡಗಳು ಸಿಂಧನೂರಿನ ತಂಡಗಳು ಭಾಗವಹಿಸಲಿದ್ದು, ವಿಶೇಷವಾಗಿ ನಮ್ಮ ಸಿಂಧನೂರಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳನ್ನ ಗುರುತಿಸಬೇಕು ಅನ್ನುವಂತ ನಿಟ್ಟಿನೊಂದಿಗೆ ಜೊತೆಗೆ ಅವರಿಗೆ ಸ್ಫೂರ್ತಿ ನೀಡಬೇಕು ಅನ್ನುವಂತ ಕಾರಣದಿಂದಾಗಿ ಸಿಂಧನೂರಿನ ಹಲವಾರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪಂದ್ಯಾವಳಿ ಸುಮಾರು 5 ಪಂದ್ಯಾವಳಿಯೂ ಕೂಡ ಇಲ್ಲಿವರೆಗೆ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿವೆ. 6ನೇ ಪಂದ್ಯಾವಳಿಯೂ ಕೂಡ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಿಂಧನೂರಿನ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಇದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಒಂದು ಚೈತ್ರ ಸಿಸಿ ಗೆಳೆಯರ ಬಳಗದ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವರು ಇದನ್ನ ಈಗಾಗಲೇ ನೆರವೇರಿಸಿಕೊಡಲಿದ್ದಾರೆ. ಪ್ರಥಮ ಬಹುಮಾನ 88,888 ರೂಪಾಯಿ ಹಾಗೂ ಒಂದು ಟ್ರೋಫಿಯನ್ನು ನೀಡ್ತಾ ಇದ್ದಾರೆ. ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿ ಶ್ರೀ ಡಾಕ್ಟರ್ ಜಯರಾಮ್ ರೆಡ್ಡಿ ಆದಿತ್ಯ ಹೃದಯಾಲಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಿಂಧನೂರು, ಇವರು ಕೂಡ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿ ಇದರ ಬಹುಮಾನ ನಗದು ಬಹುಮಾನ 55,555 ರೂಪಾಯಿ ಹಾಗೂ ಒಂದು ಟ್ರೋಫಿ ನೀಡುತ್ತಾರೆ. ಅದೇ ರೀತಿಯಾಗಿ ತೃತೀಯ ಬಹುಮಾನದ ಪ್ರಾಯೋಜಕರಾಗಿ ಲಕ್ಷ್ಮೀಕಾಂತ್ ಅವರು ಮಹಾನಂದ ಫರ್ನಿಚರ್ಸ್ ನ ಮಾಲೀಕರು, ಅವರು ಕೂಡ ಈ ಒಂದು ತೃತೀಯ ಬಹುಮಾನದ ಪ್ರಾಯೋಜಕರಾಗಿ 33,333 ರೂಪಾಯಿ ಹಾಗೂ ಟ್ರೋಫಿಯನ್ನು ನೀಡಿದ್ದಾರೆ. ಜೊತೆಗೆ 4ನೇ ಬಹುಮಾನ ಸ್ನೇಹಿತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾಗಿರುವಂತಹ ಸಹೋದರ ವೀರೇಶ್ ಬಾವಿಮನಿ ಅವರು 4ನೇ ಬಹುಮಾನದ ಪ್ರಾಯೋಜಕರಾಗಿ 22,222 ರೂಪಾಯಿ ಹಾಗೂ ಒಂದು ಟ್ರೋಫಿ ನೀಡಿದ್ದಾರೆ. ಹಾಗೂ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರ್ಬೋದು, ಬೆಸ್ಟ್ ಬಾಲರ್ ಆಗಿರ್ಬೋದು, ಎಲ್ಲ ಪ್ರಕಾರಗಳಿಗೆ ವಿಶೇಷವಾಗಿರುವಂತಹ ನಾಗರಾಜ್ ಗಸ್ತಿ ಎಲ್ಲ ಸ್ನೇಹಿತರು ಇದಕ್ಕೆ ಸಹಾಯ ಸಹಕಾರ ನೀಡುತ್ತಾ ಇದ್ದಾರೆ. ಈ ವರ್ಷದ ವಿಶೇಷವಂದ್ರೆ ಪ್ರತಿ ವರ್ಷವೂ ಕೂಡ ಪಂದ್ಯಾವಳಿ ನಡೆಸ್ತಾ ಇದ್ವಿ. ಈ ವರ್ಷ ಒಂದು ಲೋಗೋವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರ ವಿಶೇಷವಾಗಿ ಇವತ್ತ ಪೂರ್ವಭಾವಿ ಸಭೆ ನಾಗರಾಜ್ ಗಸ್ತಿ ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಈ ಒಂದು ಪಂದ್ಯಾವಳಿಯು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಸಿಂಧನೂರಿನ ಜನತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಪಂದ್ಯಾವಳಿಯು ನೇರ ಪ್ರಸಾರವೂ ಕೂಡ ಯೂಟ್ಯೂಬ್ ಲೈವ್ ನ ಪ್ರಸಾರವೂ ಕೂಡ ವ್ಯವಸ್ಥೆಯನ್ನ ಈಗಾಗಲೇ ನಡೆಸಿಕೊಂಡಿದ್ದಾರೆ. ಅದು ಕೂಡ ಸಿಂಧನೂರಿನ ಜನತೆ ಅದರ ಸದುಪಯೋಗ ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಚೈತ್ರ ಸಿಸಿ ಬಳಗದ ಅಧ್ಯಕ್ಷ ನಾಗರಾಜ್ ಗಸ್ತಿ, ಭೀಮೇಶ್ ಕವಿತಾಳ್, ರವಿ ಉಪ್ಪರ್, ವಾಗೇಶ್, ಶರಣಪ್ಪ ಹಸಮನಿ, ಆಲ್ತಫ್ ಖಾನ್, ರಾಜಶೇಖರ್, ಅಫ್ಜಲ್, ಫಿಯಸ್ ಸೇರಿದಂತೆ ಇನ್ನಿತರರಿದ್ದರು. ಅನಾಥಾಶ್ರಮಗಳ ಸಂಖ್ಯೆ ಕಡಿಮೆಯಾಗಬೇಕು. ಕೌಟುಂಬಿಕ ನೆಮ್ಮದಿ ಎಲ್ಲರಲ್ಲೂ ಮೂಡಿದಾಗ ಮಾತ್ರ ವೃದ್ಧರು ಸುಖ ಪಯಣ ಮಾಡಲು ಸಾಧ್ಯ ಎಂದು ಪ್ರಾಂಶುಪಾಲ ವಿರೂಪಾಕ್ಷಪ್ಪ ಗಚ್ಚಿನವರಿ ಹೇಳಿದರು.
ಅವಧೂರ್ ತುರುವಿಹಾಳ್ ಪಟ್ಟಣದಲ್ಲಿ ಮಾತನಾಡಿ, ಸಂತ್ರಸ್ತ ರಾಮಣ್ಣ ಗುಂಜಳ್ಳಿಯವರು ಅನೇಕ ದಿನಗಳಿಂದ ಎಲ್ಲದರಿಂದಲೂ ವಂಚಿತರಾಗಿ ಬಸ್ ನಿಲ್ದಾಣದಲ್ಲಿ ಅಲೆದಾಡುತ್ತಿದ್ದರು. ವಿಷಯ ತಿಳಿದ ಪುನೀತ್ ಪುಣ್ಯಾಶ್ರಮದ ಸಂಘಟಕರು ಕರೆದುಕೊಂಡು ಹೋಗುವುದರೊಂದಿಗೆ ಆಸರೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುನೀತ್ ಪುಣ್ಯಾಶ್ರಮದ ಸಂಸ್ಥಾಪಕ ಪಂಪಯ್ಯ ಸ್ವಾಮಿ ಹಿರೇಮಠ್ ಮಾತನಾಡಿದರು. ಕನಕರಾಯ ಆನಿಗುಂದಿ, ರಮೇಶ್ ತಲ್ವಂಜನ್, ಪಾಲಕ್ಷಯ ಹಿರೇಮಠ್ ಮುಂತಾದವರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂಸ್ಥಾಪಕ ಪಂಪಯ್ಯ ಸ್ವಾಮಿ ಹಿರೇಮಠ್ ಹೇಳ್ತಿದ್ದೀರಾ. ತುರುವೇಳ ಗ್ರಾಮದಿಂದ ರಾಮಣ್ಣ ನಾವು ಪರಿಚಯ ಮಾಡ್ತೀವಿ. ಇದು ಯಾವ ಊರು ಏನು ಎಲ್ಲ ಹೇಳ್ರಿ. ಹಾಂ, ಹೆಸರು ಗುಂಜಳ್ಳಿ ಅಂತ. ಹಾಂ, ನೀವು ಯಾವ ಕಾರಣಕ್ಕಾಗಿ ಆಶ್ರಮಕ್ಕೆ ಬರ್ತಾಯಿದ್ದೀರಾ? ಬರ್ತಾಯಿದ್ದೀರಾ? ಆರಾಮಿಲ್ರಿ, ನರದೋಷ ಐತಿ. ನರದೋಷ ಐತಿ. ಹೆಂಡ್ತಿ ಮಕ್ಕಳು ಏನು ಜಲಿವಾರ ಯಾಕೆ ಆರಾಮಿಲ್ದಂಗೆ ಆಚಾರ. ಹಾಂ, ಕೊಟ್ಟಿ ನಾವು ನಿಮಗೆ ಬರ ಭಾಗ ಬರ್ತೈತೆ. ನಿಮ್ಗೆ ಯಾಕೆ ಇದು ಮಾಡ್ತೀನಿ ಕಿತ್ಕೊಂಡು ಹೋಗೋಲ್ಲ, ಬಿಟ್ಟಿಲ್ಲ ತಂದು ಹಚ್ಚಿ ಇಂಜೆಕ್ಷನ್ ಜೀವಿ ಕಾಲು ಮಾಡಿಬಿಟ್ಟು ಹೆಣ್ತಿ ಬಿಟ್ಟು ಎಷ್ಟು ವರ್ಷ ಆಯ್ತು? ಈಗ ಒಂದು 4-5-6 ವರ್ಷ ಆತ್ರಿ. 6-7 ವರ್ಷ ಆಯ್ತು ಹೆಣ್ತಿ ಬಿಟ್ಟು. ಬೇಕಾಗಿ ಹೋಗಿದ್ಲು. ಹಾಂ, ಹೋಗಕ್ಕೆ ಎಲ್ಲ ಮಾಡಿ ಬಂದು ರಾಕೇಶ್ ಸ್ವಾಮಿ ಜೇಲ್ ಕಟ್ಗ ಅಂದರೆ ಜೇಲ್ ಕಟ್ಕೊಂಡು. ಹಾಂ, ಹಂಗಾಗಿ ಬಿಟ್ಕೊಟ್ಟು ದುಡ್ಡಿದ್ರೆ ಬರ್ತೀರಾ, ದುಡ್ಡಿಲ್ಲ ಅಂದ್ರೆ ಬರಲ್ಲ ಅಂತ ಅದ. ಹೌದಾ ಸ್ನೇಹಿತರೆ, ಇವತ್ತು ದಿನದಲ್ಲಿ ಇಂಥ ಹೆಣ್ಮಕ್ಳು ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಇಂಥವ್ರನ್ನ ಕೇಳ್ತಾ ಇದ್ರೆ ಇವ್ರಿಗೆ ನರದೋಷ ಇದೆ ಅಂತೇಳಿ ಮಾಡಿಕೊಂಡ್ರೆ ಅವ್ರು ಹೇಳ್ತಿ ಇವರು ಅಲ್ಲಿ ಹೋಗಿರೋ ಒಂದೊಂದು ಸುಮಾರು 5-6 ವರ್ಷ ಆಯ್ತಂತೆ. ಸ್ಥಳೀಯ ರಿಪೋರ್ಟರ್ ಆದಂಥ ನಮ್ಮ ಕಣಕಣ್ಣವರು, ಆಮೇಲೆ ಗಚ್ಚಮನಿ ಸರ್ ಅವರು, ನಮಸ್ಕಾರ. ಇವರು ಕೂಡ ನಮ್ಮ ಜೊತೆಗೇ ಇದ್ದಾರೆ. ರಮೇಶಣ್ಣವರು, ನವಜಣ್ಣವರು, ಜಾಕೀರ್ ಬೈಕ್ ಅವರು, ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ. ಇವತ್ತು ದಿನ ನಮ್ಮ ಆಶ್ರಮಕ್ಕೆ ಕೊಡ್ತಾ ಇದ್ದೀವಿ. ಸರ್, ತಾವು ಮಾತಾಡಿ. ಆ್ಯಕ್ಚುಲಿ ಈ ಅನಾಥಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿದ್ದಾಗಲೂ ಸಹ ಅವರ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಓಯಾಸಿಸ್ನ ರೀತಿಯಲ್ಲಿ ಅನಾಥಾಶ್ರಮಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂಥ ಅನಾಥಾಶ್ರಮಗಳಲ್ಲಿ ಈ ಪುನೀತಾಶ್ರಮ ಅನ್ನುವಂಥ ಒಂದು ಆಶ್ರಮವು ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ನರದೋಷದ ಸಮಸ್ಯೆಯಿಂದ ಬಳಲತಕ್ಕಂಥ ವ್ಯಕ್ತಿ ಕುಟುಂಬದಿಂದಲೂ ದೂರವಾಗಿ ಎಲ್ಲರಿಗೂ ಬೇಡವಾದಂಥ ವ್ಯಕ್ತಿಯನ್ನು ಆಶ್ರಮದವರು ತಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ತಮ್ಮವರಾಗಿ ನೋಡ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ನಾವು ಮತ್ತು ರಮೇಶ್ ಅಣ್ಣ ಅವರು ಹಾಗೂ ಉಳಿದವರೆಲ್ಲರೂ ಸಹಕಾರವನ್ನು ನೀಡುವಂಥ ಮುಂಬರುವ ದಿನಗಳಲ್ಲಿ ಅವ್ರಿಗೂ ಸಹ ಒಳ್ಳೆಯದಾಗಲಿ ಮತ್ತು ಇಂಥ ಅನಾಥರಿಗೂ ಸಹ ಜೀವ ಕೊಡ್ತಕ್ಕಂಥ ಅನಾಥಾಶ್ರಮಗಳು ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾವೆ. ಅವುಗಳು ನಾವೆಲ್ಲರೂ ಬೆಂಬಲಿಸೋಣ ಅಂತ. ವಕೀಲರು ಕಕ್ಷಿದಾರರಿಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು 3ನೇಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಪಿ ಜಕಾತಿ ಹೇಳಿದರು. ಸ್ಥಳೀಯ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೂಲತಃ ವಕೀಲರು. ಅವರು ತಮ್ಮ ಜ್ಞಾನ ಬಲದಿಂದ ಅತ್ಯುನ್ನತ ಹುದ್ದೆಗೇರಿದರು. ಅವರಂತೆ ವಕೀಲರು ತಮ್ಮ ವೃತ್ತಿಯೊಂದಿಗೆ ನಾಯಕತ್ವದ ಗುಣ ಬೆಳೆಸಿಕೊಂಡು ರಾಜಕೀಯ ರಂಗಕ್ಕೆ ಪ್ರವೇಶಿಸಬೇಕು. ವಕೀಲರು ಕಾನೂನಿನ ಜ್ಞಾನದಿಂದಾಗಿ ಹೆಚ್ಚು ಜನಪರ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಹಿಂದೆ ರಾಜಕೀಯದಲ್ಲಿ 100ಕ್ಕೆ 70 ಜನ ವಕೀಲರೇ ಇದ್ದರು ಎಂಬುದು ದಾಖಲೆಗಳಿಂದ ಗೊತ್ತಾಗುತ್ತದೆ. ರಾಜಕೀಯದಲ್ಲಿ ವಕೀಲರು ಪ್ರವೇಶಿಸುವುದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು. ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ದೀಪಾಜಿ ಮನೇರ್ಕರ್ ಮಾತನಾಡಿ, ಕಿರಿಯ ವಕೀಲರು ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬೇಕು, ವಸ್ತ್ರ ಸಂಹಿತೆ ಪಾಲಿಸಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ ಮಾತನಾಡಿ, ಹಲವು ವರ್ಷಗಳ ಹೋರಾಟದ ಫಲವಾಗಿ ಸಿಂಧನೂರಿನಲ್ಲಿ 5 ನ್ಯಾಯಾಲಯಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ಮುಖ್ಯವಾಗಿ 3ನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯಕ್ಕೆ
8 ಹೊಸ ಕಾಯ್ದೆಗಳ ವಿಚಾರಣಾ ಅಧಿಕಾರದ ವ್ಯಾಪ್ತಿಯನ್ನು ನೀಡಿರುವುದು ವಕೀಲ ವೃಂದಕ್ಕೆ ಸಂತಸ ತಂದಿದೆ ಎಂದರು. ಆರಂಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ 8 ವಿಶೇಷ ಕಾಯ್ದೆಗಳ ನಾಮಫಲಕ ಹಾಗೂ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಳ್ ವಕೀಲರ ಹಿತರಕ್ಷಣಾ ಕಾಯ್ದೆ ನಾಮಫಲಕ ಅನಾವರಣಗೊಳಿಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಕೋಟಪ್ಪ ಕಂಬ್ಳೆ, ನ್ಯಾಯಾಧೀಶರಾದ ಆನಂದಪ್ಪ ಎಂ, ಅಚ್ಚಪ್ಪ, ದೊಡ್ಡ ಬಸವರಾಜ್, ಕಾರ್ಯದರ್ಶಿ ಶಿವಕುಮಾರ್ ಉಮಲೋಟಿ, ಖಜಾಂಚಿ ಶರಣಬಸವ ಉಮಲೋಟಿ ಇದ್ದರು. ಹೇಮಲತಾ ಜೋಳದರಾಶಿ, ಸುರೇಶ್ ರೆಡ್ಡಿ ಚನ್ನಡಿ ನಿರೂಪಿಸಿದರು. ವೀರೇಶ್ ಚಿಂಚರ್ಕಿ ವಂದಿಸಿದರು. ನ್ಯಾಯಾಲಯಕ್ಕೆ ಆಗಮಿಸಿರ್ತಕ್ಕಂಥ ಸ್ಪೆಷಲ್ ಆಕ್ಟ್ಗಳನ್ನು ನಮ್ಮ ಸಿಂಧನೂರಿನ ಶಾಸಕರಾಗಿರ್ತಕ್ಕಂಥ ಬಾದರ್ಲಿ ಹಂಪನಗೌಡ ಸಾಹೇಬರು ಉದ್ಘಾಟಿಸುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಾರೆ. ಇದನ್ನು ಮಸ್ಕಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್ ಬಸನಗೌಡ ಸಾಹೇಬರು ಉದ್ಘಾಟಿಸುವುದರ ಮುಖಾಂತರ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಇಂದು ತಾಲೂಕು ನ್ಯಾಯವಾದಿಗಳ ಸಂಘ ಈ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರ ನುಡಿ ಅವರ ಸಲಹೆಯ ಮೇರೆಗೆ ವತಿಯಿಂದ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದೀರಿ. ಈಗಾಗಲೇ ಅನುದಾನ ಸುಮಾರು 1 ಕೋಟಿ ಅನುದಾನ ಕೂಡ ಆ ಒಂದು ನ್ಯಾಯವಾದಿಗಳ ಭವನ ಮತ್ತು ಇನ್ನಿತರ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ರಿ. ಅದಕ್ಕೆ ಅನುದಾನವನ್ನು ಈಗಾಗಲೇ ನಾನು ಕೊಟ್ಟು ಮಂಜೂರಿ ಆಯ್ತು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರುಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಹಿರಿಯರು ತಮಗೆ ವಕೀಲರ ದಿನಾಚರಣೆಯ ಶುಭಾಶಯಗಳು ಹೇಳುವುದರ ಜೊತೆಗೆ ಯಾವುದೇ ಸರ್ಕಾರದಿಂದ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ಪಕ್ಕದ ಕ್ಷೇತ್ರದ ಜೊತೆಯಾಗಿ ಇವತ್ತು ಆ ದಿನ ಸಾಹೇಬರ ಜೊತೆಗೆ ಈ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಜೊತೆಯಾಗಿ ನಮ್ಮ ಸಚಿವರ ಹತ್ರ ಹೋಗಿ ಎಲ್ಲರೂ ಕೂಡ ಆ ದಿನ ಭೇಟಿಯಾದಂಥ ಸಂದರ್ಭ ದಿನ. ಅದ್ರ ಜೊತೆಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಜನರ ಒಂದು ಇದಕ್ಕೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಾವುಗಳು ತಮ್ಮೆಲ್ಲರ ಹಿರಿಯರ ಜೊತೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಜೊತೆ ನಾವು ಕೂಡ ಒಳ್ಳೆ ಭಾವನೆಗಳಿಂದ ನಡೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ವಕೀಲರ ಸಂಘದ ಆ ಪಕ್ಕದ ಬಿಲ್ಡಿಂಗ್ ಏನಿದೆ, ಸುಣ್ಣ ಹಚ್ಚಿದ ಬಿಲ್ಡಿಂಗ್, ಇವತ್ತೇನು ಉಪಯೋಗ ಮಾಡ್ತೀವಿ ಅಂತಂದರೆ ಅದಕ್ಕೆ ಇಬ್ಬರೇ ಕಾರಣ. ಒಂದು ಹಂಪನಗೌಡ ಬಾದರ್ಲಿ ಅವರು, ಇನ್ನೊಬ್ಬರು ವಿರೂಪಾಕ್ಷ MP ಸಾಹೇಬರು ಅಂತ ಹೇಳಿಕೆ ಭಾಳ ಸಂತೋಷ ಆಗುತ್ತೆ. ಈ ನ್ಯಾಯಾಲಯ ನಿಮಗೆ ಗೊತ್ತಿರ್ಬೋದು, ಈ ನ್ಯಾಯಾಲಯ ಹೆಂಗಾಗಿತ್ತಂದರೆ ಅಂಕಡೊಂಕಾಗಿ ಒಂದಿಬ್ಬರು ನ್ಯಾಯಾಧೀಶರು ಕೂಡ ಬಿದ್ದೋಗಿದ್ದರು. ಕೆಲವೊಂದು ಸಲ ನ್ಯಾಯಾಧೀಶರ ಮೇಲೆ ಗೋಡಿ ಬೀಳುವಂಥ ಪರಿಸ್ಥಿತಿ ಇತ್ತು. ಅದು ಬೇಡ ಅಂತೇಳಿ ನಾವು ಹೊರಗಡೆ ಇದ್ದು, ನಂತರ ಶಾಸಕರ ಮತ್ತು MP ಸಾಹೇಬರ ಅನುದಾನದಿಂದ ಮತ್ತು ಇಲ್ಲಿರ್ತಕ್ಕಂಥ ಹಿರಿಯ ಎಲ್ಲ ವಕೀಲರು, ಹಿರಿಯ ವಕೀಲರು 20,000, 30,000, 50,000, 11,000, 5,000, 2,500 ಗಟ್ಟಿ ಎಲ್ಲ ವಕೀಲರು ಪಟ್ಟಿ ಕೊಟ್ಟರು. ಆ ಎಲ್ಲರೂ ಪಟ್ಟಿ ಕೊಟ್ಟ ನಿಮಿತ್ತ ಏನಾಯಿತು, ಇವತ್ತು ನಮಗೆ ಆ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಯಿತು. ಸೊ ಅದಾದ ನಂತರ ಈ ಕೋರ್ಟ್ ಬಿಲ್ಡಿಂಗ್ ಬೆಳಕು ಬಂತು, ಬಿತ್ತು, ಡಿಮಾಲಿಷ್ ಆಯ್ತು, ನಮಗೆ ಕುಂದ್ರಕ್ಕೆ ಜಾಗ ಇಲ್ಲದಂಗೆ ಆಯಿತು.
ಆವಾಗ ಕೋರ್ಟಿಗೆ ಮತ್ತು ನಾವು ಹೊರಗಡೆ ಇದ್ದು ಆ ನಮ್ಮ ಜಾಗವನ್ನು ಇಬ್ಬರು ನ್ಯಾಯಾಧೀಶರು, ಯಾವ 2 ಕೋರ್ಟ್ ಇದ್ದು, ಒಂದು ಪ್ರಧಾನ, ಒಂದು ಅಡಿಷನಲ್ ಕೋರ್ಟ್, ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು. ಅದಾದ ನಂತರ ಹಿರಿಯ ಶ್ರೇಣಿ ಬೇಕಂತಂದರು. ಆ ಹಿರಿಯ ಶ್ರೇಣಿಗೆ ಮಾಡೋ ಸಲುವಾಗಿ 15 ದಿನ ಇಡೀ ಕೋರ್ಟ್ ಬೈಕಾಟ್ ಮಾಡಿ ಹೋರಾಟ ಮಾಡಿದ್ವಿ ಎಲ್ಲ ವಕೀಲರು ಐಕ್ಯತೆಯಿಂದ. ಟಿಯುಸಿಐ 9ನೇ ರಾಜ್ಯ ಸಮ್ಮೇಳನ ರಾಯಚೂರಿನಲ್ಲಿ ನಡೆಯಲಿದ್ದು, ಇದರ ಭಾಗವಾಗಿ 9ನೇ ಜಿಲ್ಲಾ ಸಮ್ಮೇಳನ ಡಿಸೆಂಬರ್ 22ರಂದು ಸಿಂಧನೂರಿನ ಎಪಿಎಂಸಿ ಶ್ರಮಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಪಂಚದಾದ್ಯಂತ ದುಡಿಯುವ ವರ್ಗದ ಶ್ರಮ ಶಕ್ತಿಯ ಶೋಷಣೆ ಮಿತಿಮೀರಿ ಮುಂದುವರೆದಿದೆ. ಶ್ರಮಜೀವಿ ವರ್ಗದ ಹೋರಾಟವನ್ನು ಬಗ್ಗು ಬಡಿಯಲು ಜಗತ್ತಿನಾದ್ಯಂತ ಪ್ರಭುತ್ವ ಶಕ್ತಿಗಳು ಫ್ಯಾಸಿಸ್ಟ್ ದಬ್ಬಾಳಿಕೆ ಮುಂದುವರೆಸಿವೆ. ವೇತನ ಕಡಿತ, ಕಾನೂನು ಸಂರಕ್ಷಣೆಯ ಹಿಂತೆಗೆತ, ಸಂಘಟಿಸಿಕೊಳ್ಳುವ ಹಕ್ಕುಗಳ ನಿರಾಕರಣೆ, ಉದ್ಯೋಗ ನಾಶ ಮತ್ತು ಉದ್ಯೋಗದ ಅಭದ್ರತೆ ಪ್ರತಿಪಾದಿಸುವ ಹೊಸ ಕಾರ್ಮಿಕ ಕಾಯ್ದೆಗಳು ಎಲ್ಲ ದೇಶಗಳಲ್ಲಿ ಜಾರಿಗೆ ಬರುತ್ತಿವೆ. ಇದರ ಭಾಗವಾಗಿಯೇ ನಮ್ಮ ದೇಶವು ಹಿಂದುತ್ವವಾದಿ ಫ್ಯಾಸಿಸಂನ ಆಳ್ವಿಕೆಗೆ ಗುರಿಯಾಗಿದೆ ಎಂದು ದೂರಿದರು. ದೇಶದ ಕಾರ್ಮಿಕರು ಹೋರಾಡಿ ಪಡೆದ 44 ಕೇಂದ್ರ ಕಾರ್ಮಿಕ ಕಾನೂನುಗಳ ಜಾಗದಲ್ಲಿ ಮೋದಿ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಅಂಗೀಕರಿಸಿದೆ. NWM, ಅಪ್ರೆಂಟಿಸ್ಶಿಪ್, ಸ್ಟೀಮ್ ವರ್ಕ್, ಮನೆಯಿಂದ ಕೆಲಸದ ಗುತ್ತಿಗೆ, ಹೊರಗುತ್ತಿಗೆ ಮುಂತಾದ ಹೆಸರಲ್ಲಿ ಕನಿಷ್ಠ ವೇತನ ಕೊಡದೆ ಗರಿಷ್ಠ ಕೆಲಸ ತೆಗೆದುಕೊಳ್ಳುವ ಅಮಾನವೀಯ ಪದ್ಧತಿ ಜಾರಿಗೆಯಾಗಿದೆ. ಇದರ ವಿರುದ್ಧ ಕಾರ್ಮಿಕರನ್ನು ಸಂಘಟಿಸಬೇಕಾದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಆರ್ಥಿಕವಾದ ಅಂಟು ಜಾಡ್ಯಕ್ಕೆ ಗುರಿಯಾಗಿವೆ. ಕಾರ್ಮಿಕ ವರ್ಗದ ಕ್ರಾಂತಿಕಾರಿ ರಾಜಕೀಯದಿಂದ ವಿಮುಖವಾಗಿವೆ. ಕಾರ್ಮಿಕ ರಂಗದಲ್ಲಿ ವಿಚಿತ್ರಕಾರಿ ಹಾಗೂ ಸುಧಾರಣಾವಾದಿ ಧೋರಣೆ ಮೇಲ್ಗೈ ಸಾಧಿಸಿದೆ ಎಂದು ಅವರು ಆಪಾದಿಸಿದರು. ಅದು ಸಂಬಂಧಪಟ್ಟಂಗ ಕಾರ್ಮಿಕರಿಗೆ ಕಾಯಮಿ ಜಾಗದಲ್ಲಿ ಇರ್ತಕ್ಕಂಥ ಕಾಯಮಿ ಕೆಲಸ ಮಾಡಿದ ಜಾಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ಅದು ವಾಲಂಟರಿ ಆಗಿ ಡೆಲಿವರೀಸ್ ಎಂಪ್ಲಾಯೀಸ್ ನೇಮಕ ಮಾಡೋದು ಇದು ಕಾನೂನಿನ ವಿರೋಧಿ, ಆಮೇಲೆ ಕಾರ್ಮಿಕ ವಿರೋಧಿ. ನನ್ನ ಸಂಬಂಧಪಟ್ಟಂಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಅದೇ ಹೊತ್ತಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಕೊಡಬೇಕು, ಉದ್ಯೋಗವನ್ನ ಕಾಯಂಗೊಳಿಸಬೇಕು. ಅದರ ಸಂಬಂಧಪಟ್ಟಂಗೆ ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಡೆಲಿವರೀಸ್ ಎಂಪ್ಲಾಯೀಸ್ ಅಂತ ಏನಾಗಿ ದುಡಿಸಿಕೊಳ್ತಾ ಇದ್ದಾರೆ ಇವರು ದುಡಿಸಿಕೊಳ್ತಕ್ಕಂಥದಕ್ಕೆ ಈಗ ಕೊಡ್ತಕ್ಕಂಥ ಸಂಬಳ ಸಾಕಾಗೋದ್ರಿಂದ ಮುಂದಿನ ದಿನಮಾನಗಳಲ್ಲಿ 31,000 ರೂಪಾಯಿ ಕಾರ್ಮಿಕ ವರ್ಗಕ್ಕೆ ಸಂಬಳವನ್ನು ವೇತನವನ್ನು ಫಿಕ್ಸ್ ಮಾಡಬೇಕು, ಮಾಸಿಕ ವೇತನವನ್ನು ಫಿಕ್ಸ್ ಮಾಡಬೇಕನ್ನ ಸಂಬಂಧಪಟ್ಟಂತೆ ಬೇಡಿಕೆ ಸಮ್ಮೇಳನ ಮುಂದಿದೆ. ಈ ಒಂದು ಸಮ್ಮೇಳನದಲ್ಲಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಮೋದಿ ಸರ್ಕಾರ 44 ಕಾನೂನುಗಳನ್ನು ತೆಗೆದು 4 ಕಾನೂನುಗಳನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಮಾರಕವಾದಂತಹ ವಿಷಯ, ಕಾರ್ಮಿಕ ವಿರೋಧಿ ಮಾರಕವಾದಂತಹ ವಿಷಯ. ಅದರ ಸಂಬಂಧಪಟ್ಟಂಗ ಕಾರ್ಮಿಕರಿಗೆ ಕಾಯಂಗೊಳಿಸಲಿಕ್ಕೆ ಉದ್ಯೋಗ ಭದ್ರತೆ ನೀಡಲಿಕ್ಕೆ ನಾವು ಮೋದಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಅದೇ ಹೊತ್ತಿನಲ್ಲಿ ಇವತ್ತಿನ ದಿನ ಕಾರ್ಮಿಕ ವರ್ಗ ಇಡೀ ದೇಶನ ಕಟ್ಟೋರು, ಡ್ಯಾಮ್ ಕಟ್ಟೋರವರೇ, ಬಿಲ್ಡಿಂಗ್ ಕಟ್ಟೋರವರೇ, ಎಲ್ಲ ಅರ್ಧ ಶ್ರಮ ಇರಲಾರ್ದೇ ಯಾವುದೇ ಡೆವಲಪ್ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ, ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ, ಆಮೇಲೆ ರಾಜ್ಯ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆಗಳಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಡೀ ದೇಶ ಅಭಿವೃದ್ಧಿ ಆಗಬೇಕಾದ್ರ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಕೊಡಬೇಕು. ಕಾರ್ಮಿಕರೇ ದೇಶ ಕಟ್ಟೋರು, ನಮ್ಮನ್ನು ಆಳವರು ಯಾರು ದೇಶ ಕಟ್ಟೋರಲ್ಲ. ಬರೀ ಮಾತಿನಲ್ಲಿ ಹೇಳಿದ್ರೆ ರೋಡ್ಗಳು ಹಾಕೋದ್ರಿಂದ ಶೈನಿಂಗ್ ಇಂಡಿಯಾ ಅಂತಂದ್ರೆ ದಟ್ ಇಸ್ ನಾಟ್ ಡೆವಲಪ್. ಅದ್ರ ಸಂಬಂಧಪಟ್ಟಂಗ ನಿಜವಾದ ಈ ದೇಶದ ಕಾರ್ಮಿಕ ವರ್ಗ ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗಿ 31,000 ರೂಪಾಯಿ ಕಾರ್ಮಿಕರಿಗೆ ವೇತನ ಫಿಕ್ಸ್ ಮಾಡಬೇಕು ಮಾಸಿಕ. ಅದೇ ಹೊತ್ತಿನಲ್ಲಿ ಉದ್ಯೋಗ ಭದ್ರತೆ ಕೊಡಬೇಕು, ಉದ್ಯೋಗ ಕಾರ್ಮಿಕರನ್ನ ಕಾಯಂಗೊಳಿಸಕ್ಕೆ ಮುಂದಾಗಬೇಕು. ಈ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಹಿಂತೆಗೆದುಕೊಂಡು ಯಥಾವತ್ತಾಗಿ ಇರತಕ್ಕಂಥ ಕಾನೂನುಗಳನ್ನು ಮುಂದುವರಿಸಬೇಕನ್ನು ಸಂಬಂಧಪಟ್ಟಂಗೆ ಸಮ್ಮೇಳನ ಪೂರ್ವಕವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಟಿಯುಸಿಐ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ದುಡಿಯುವ ಜನತೆಗೆ ಕಾರ್ಮಿಕ ವರ್ಗದ ಕ್ರಾಂತಿಕಾರಿ ರಾಜಕೀಯ ಶಿಕ್ಷಣ ನೀಡುವ, ಅಸಂಘಟಿತ ವಲಯದ ಕಾರ್ಮಿಕರ ಬಲಿಷ್ಠ ಸಂಘಟನೆ ಕಟ್ಟುವ, ಜಾತಿ ಆಧಾರಿತ ಅಧಿಕಾರ ಹಾಗೂ ಆಸ್ತಿ ಸಂಬಂಧಗಳಿರುವ ಭಾರತದ ಸಮಾಜದಲ್ಲಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಹಾಗೂ ಸಮಾಜವಾದಕ್ಕಾಗಿ ಹೋರಾಡಲು ಕಾರ್ಮಿಕ ವರ್ಗಕ್ಕೆ ತಕ್ಕ ಸಂಘಟನೆಯಾಗಿ ಟಿಯುಸಿಐಯನ್ನು ಪುನರ್ ನಿರ್ಮಿಸುವ ಬಹುಮುಖ್ಯವಾದ ಕಾರ್ಯಸೂಚಿ ಸಮ್ಮೇಳನದ್ದಾಗಿದೆ ಎಂದು ಅವರು ತಿಳಿಸಿದರು. ಟೋಟಲಿ 90% ಏನು ಜನಸಂಖ್ಯೆ ಇರುವಂತಹ ಬಡವರಲ್ಲಿ ಅತಿ ಕಾರ್ಮಿಕರು ಬೀದಿ ಬೀಳುವಂತ ಸ್ಥಿತಿ ಈ ಒಂದು ಮೋದಿ ಸರ್ಕಾರ ಆಡಳಿತದಲ್ಲಿ ನಿರ್ಮಾಣ ಆಗಿದೆ.
ಈಗ ಪ್ರಮುಖವಾಗಿ 44 ಕಾರ್ಮಿಕರು ಸ್ವತಂತ್ರ ಪೂರ್ವದ ಮುಂಚೆ ಹೋರಾಡಿ ಪಡೆದಂತ 44 ಕಾರ್ಮಿಕ ರಕ್ಷಣೆಗೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನ ಕೇವಲ 4 ಸಂಹಿತೆಗಳಾಗಿ ವೇಸ್ ಕೋಡ್ ಬಿಲ್ ಅಂತ ಕರೀತಾರೆ, ಕಾನೂನು ಸಹಿತ ಅಲ್ಲ, ವೇಸ್ ಕೋಡ್ ಬಿಲ್ಗಳನ್ನಾಗಿ ಮಾಡಿ ಕಾರ್ಮಿಕರ ಬರಬ್ಬರ ಶೋಷಣೆಗೆ ಮೋದಿ ಸರ್ಕಾರ ಕಾರಣ ಆಗಿದೆ. ಪ್ರಮುಖವಾಗಿ ಎಲ್ಲ ನಿರ್ಮಾಣ ಕಟ್ಟಡ ಕಾರ್ಮಿಕರು, ಹಮಾಲಿ, ಆಸ್ಪತ್ರೆಯಲ್ಲಿ, ಫ್ಲೈಟು, ರೈಲು, ಸಾರಿಗೆ, ಏನು 9 ಸೇವಾ ವಲಯ ಅಂತ ಕರಿತೀವಿ ನಾವು, ಸೇವಾ ಸರ್ವಿಸ್ ಸೆಕ್ಟರ್ 9 ಸೇವಾ, ಅದು ಭೂಮಿ ಇರುವುದು, ವಾಯು ಇರುವುದು, ಸಾರಿಗೆ ಇರುವುದು, ಎಲ್ಲಾ ಸೇವಾ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರು ಮತ್ತು ಕಂಪನಿ ಕಾರ್ಮಿಕರು ಇವತ್ತು ಬೀದಿಗೆ ಬೀಳ್ತಾ ಇದ್ದಾರೆ. ಯಾವುದೇ ರಕ್ಷಣೆ ಇಲ್ಲ. ಹೆಚ್ಚು ದುಡಿಮೆಯನ್ನ 12 ಗಂಟೆಗಿಂತ ಹೆಚ್ಚು ದುಡಿಸಿಕೊಂಡು ಇವತ್ತು ಕಡಿಮೆ ಕೂಲಿಯನ್ನು ನೀಡುತ್ತಿದ್ದಾರೆ. ಕೆಲವು ಈ ಒಂದು ಕಂಪನಿಗಳನ್ನು, ಸಣ್ಣ ಪುಟ್ಟ ಕಂಪನಿಗಳನ್ನು, ಗುಡಿ ಕೈಗಾರಿಕೆಗಳನ್ನು, ಸಣ್ಣ ಪುಟ್ಟ ದೇಶೀಯ ಕೈಗಾರಿಕೆಗಳನ್ನು ಇವತ್ತು ಮೂಲೆ ಗುಂಪಿ ಮಾಡಲಾಗಿದ್ದ ಕಾರಣನೇ ಕಾರ್ಪೊರೇಟ್ ಬಂಡವಾಳ ಹರಿದು ಬರುವುದರಿಂದ ಹೆಚ್ಚು ಅದಾನಿ, ಅಂಬಾನಿ, ಏರ್ಟೆಲ್ ಅಂತ, ಮಿತ್ತಲ್ ಅಂತ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ದೇಶದ ಎಲ್ಲ ಸಂಪತ್ತನ್ನು ದಾರಿ ಎರೆದ ಮೂಲಕ, ಯಾಕಂದ್ರೆ ಇಲ್ಲಿ ಅತಿ ಕಡಿಮೆ ಬೆಲೆ ಕಾರ್ಮಿಕರು ಸಿಗ್ತಾರೆ, ಅಗ್ಗದ ದರದಲ್ಲಿ ಕಾರ್ಮಿಕರು ಸಿಗ್ತಾರೆ, ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ದುಡಿಸಿಕೊಂಡು ತಮ್ಮ ಶ್ರಮ ಸಂಪಾದನೆ ಮಾಡಲಿಕ್ಕೆ, ಶ್ರಮ ದೋಚಿಕೊಂಡು ಸಂಪಾದನೆ ಮಾಡಲಿಕ್ಕೆ ಇವತ್ತು ಈ ಒಂದು ಮೋದಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ನಾವು ತಾಜಾ ಉದಾಹರಣೆ ಮೊನ್ನೆ ನೋಡಬಹುದು, ಧಾರಾವಿ ಅಂತಕ್ಕಂಥದ್ದು 600-700 ಎಕರೆ ಭೂಮಿ ಉಳ್ತಕ್ಕಂಥ ಸ್ಲಮ್ ಮುಂಬೈ. ಮೊನ್ನೆ ಏನಾಯ್ತು, ಅದಾನಿ ಗ್ರೂಪ್ ಕಂಪ್ನಿಗೆ ಅದನ್ನ 23,000 ಕೋಟಿಗೆ ಕಾಂಟ್ರಾಕ್ಟ್ ಕೊಡಲಾಯಿತು, ಒಪ್ಪಂದ ಮಾಡಿಕೊಳ್ಳಲಾಯಿತು ಅದಾನಿ ಗ್ರೂಪ್ ಸೈಡ್ ಕಂಪ್ನಿ. ಇದೇನ್ ತೋರಿಸ್ತದಂದ್ರ ಯಾವ ಸಿಟಿಯಲ್ಲಿ ಸ್ಲಮ್ ಕಾರ್ಮಿಕರು, ಅಲ್ಲಿ ಚಿಲ್ಲರೆ ವ್ಯಾಪಾರ ಇರ್ಬೋದು, ಹಮಾಲಿ ಕಾರ್ಮಿಕರು, ಬಂಡಿ ಹೊಡೆಯುವರು, ಆಟೋ ರಿಕ್ಷಾ, ಕಟ್ಟಡ ಕಾರ್ಮಿಕರು ಎಲ್ಲ ಒಕ್ಕಲೆಬ್ಬಿಸುವಂತ, ಎತ್ತಂಗಡಿ ಮಾಡುವಂತ ಮೋದಿ ಸರ್ಕಾರ ಈ ಒಂದು ಕಾರ್ಪೊರೇಟ್ ಬಂಡವಾಳ, ಇದರಲ್ಲಿ ಹಿಂದುತ್ವ ಬ್ಯಾಸಿಸಮ್ ಅಂತ ತುಂಬ್ತಿದೆ. ಕಾರ್ಮಿಕರಿಗೆ ಜಾತಿ ಜಗಳ ಮಧ್ಯೆ, ಧರ್ಮದ ಮಧ್ಯೆ ಇವತ್ತು ಅವ್ರ ಕಾರ್ಮಿಕರ ಮಧ್ಯೆ ಕೂಡ ಈ ಫ್ಯಾಸಿಸ್ಟ್ ದುರ್ದಾಳಿಗೆ ಇವತ್ತು ಕಾರ್ಮಿಕರು ತುತ್ತಾಗ್ತಿದ್ದಾರೆ. ಅದಕ್ಕಾಗಿ ಈ ಸಮ್ಮೇಳನ 3 ಸಮ್ಮೇಳನ ಪ್ರೋಸೆಸ್ ನಡೆದಿದೆ. ಜಿಲ್ಲಾ ಸಮ್ಮೇಳನ, ರಾಜ್ಯ ಸಮ್ಮೇಳನ, ಅಖಿಲ ಭಾರತ ಸಮ್ಮೇಳನ ಜನವರಿ 27ರಿಂದ 29ವರೆಗೆ ಭುವನೇಶ್ವರದಲ್ಲಿ ನಡೀತದೆ. ಅಲ್ಲಿ ಪ್ರಮುಖವಾಗಿ 18 ರಾಜ್ಯಗಳ ಕಾರ್ಮಿಕರು ಅಲ್ಲಿ ಭಾಗವಹಿಸ್ತಾರೆ. ಬಿಸ್ಕೆಟ್ ಕಂಪನಿ ಹಿಡ್ಕೊಂಡು ಕಲ್ಲಿದ್ದಲು, ಕಟ್ಟಡ, ಹಮಾಲಿ, ಲೋಡ್ ಅಂಡ್ ಅನ್ಲೋಡಿಂಗ್ ಸೇರಿದಂತೆ ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿ ಕಾರ್ಮಿಕರು, ಇತರೆ ಕಾರ್ಮಿಕರು ಸೇರಿ ಇಡೀ ದೇಶದ ತುಂಬಾ ಒಂದು ಕಾರ್ಮಿಕ ಶಕ್ತಿ, ಕಾರ್ಮಿಕರ ರಕ್ಷಣೆಗಾಗಿ ಮಾಡುವಂತಹ ಕಾನೂನು, ಈ 44 ಕಾನೂನು ರದ್ದು ಮಾಡಿದರು. 4 ವೇಸ್ ಕೋಡ್ಗಳ ವಿರುದ್ಧ ಇವತ್ತು ದೊಡ್ಡ ದಂಗೆಯನ್ನು ಹೇಳುವ ಪರಿಸ್ಥಿತಿ ನಿರ್ಮಾಣ ಆಗುವುದರಿಂದ ಈ ಒಂದು ಜಿಲ್ಲಾ ಸಮ್ಮೇಳನ ಇದೇ 22ನೇ ತಾರೀಕು ನಮ್ಮ ಶ್ರಮಜೀವಿ ಸಮಿತಿ ಭವನದಲ್ಲಿ ನಡೀತದೆ. ಈ ಸಮ್ಮೇಳನಕ್ಕೆ ನಮ್ಮ ಜಿಲ್ಲೆಯ ವೃತ್ತಿ ಕಾರ್ಮಿಕ ಸಂಘಟನೆಗಳಾದಂತಹ YTPS ಕಾರ್ಮಿಕ ಸಂಘಟನೆ, RTPS, ತುಂಗಭದ್ರಾ ಹಂಗಾಮ ಕಾರ್ಮಿಕರ ಸಂಘ, ಹಾಸ್ಟೆಲ್ ವಸತಿ ನಿಲಯ ಕಾರ್ಮಿಕರ ಸಂಘ, ಕಟ್ಟಡ ಕಾರ್ಮಿಕರ ಸಂಘ, ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘ, ಬೀದಿ ಬದಿ ವ್ಯಾಪಾರಿ ಸಂಘಟನೆ, ಹಮಾಲಿ ಸಂಘಟನೆ, ಇತರೆ ಏನ್ ಕಾರ್ಮಿಕ ವರ್ಗದಲ್ಲಿ ನಾವು ವಿಷಯ ಸಂಘಟಿಸಿದ್ವಿ ಅವೆಲ್ಲ ಪ್ರತಿನಿಧಿಗಳು ಈ ಸಮ್ಮೇಳನಕ್ಕೆ ಬರ್ತಾರೆ. ಈ ಸಮ್ಮೇಳನ ಯಶಸ್ವಿ ಮಾಡಬೇಕು, ಈ ಕಾರ್ಮಿಕ ವಿರೋಧ ನೀತಿಗಳ ವಿರುದ್ಧ ಹೋರಾಟಕ್ಕೆ ತಯಾರಾಗಬೇಕನ್ನೋದು ಈ ಸಮ್ಮೇಳನದ ಪ್ರಮುಖ ಕರೆಯಾಗಿದೆ. ಈ ಸಂದರ್ಭದಲ್ಲಿ ಶ್ರಮಜೀವಿ ಎಪಿಎಂಸಿ ಹಮ್ಮಾಲರ ಸಂಘದ ಅಧ್ಯಕ್ಷ ಮಾಬೂಸಾಬ್ ಬೆಳ್ಳಟ್ಟಿ, ಕಾರ್ಯದರ್ಶಿ HR ಹೊಸಮನಿ, ಉಪಾಧ್ಯಕ್ಷ ನಾಗಪ್ಪ ಉಮಲೋಟಿ, ಖಜಾಂಚಿ ತಿಮ್ಮಣ್ಣ ಯಾದವ್, ಸದಸ್ಯರಾದ ದವಲ್ ಸಾಬ್, ಮುದಿಯಪ್ಪ ಮತ್ತಿತರ ಹಮಾಲಿ ಕಾರ್ಮಿಕರಿದ್ದರು. ನಗರದ ವಾರ್ಡ್ ನಂಬರ್ 22 ಮೆಹಬೂಬಿಯಾ ಕಾಲೋನಿಯ ಉಪಚುನಾವಣೆ ನಿಮಿತ್ತ ಜೆಡಿಎಸ್ ಪಕ್ಷದ ಮುಖಂಡರು ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯ ಮುನೀರ್ ಪಾಷಾ ಅವರು ಅಕಾಲಿಕ ನಿಧನರಾದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ದಿವಂಗತ ಮುನೀರ್ ಪಾಷಾ ಅವರ ಪತ್ನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಬೀದಾ ಬೇಗಂ, ಜೆಡಿಎಸ್ ಅಭ್ಯರ್ಥಿ ಎಂ ಮೆಹಬೂಬ್, ಬಿಜೆಪಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಕಾಟಗಲ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಅಬ್ದುಲ್ ರಿಯಾಜ್ ಬುಡ್ಡಣ್ಣಿ ಅಂತಿಮ ಚುನಾವಣಾ ಕಣದಲ್ಲಿ ಉಳಿದುಕೊಂಡು ಗೆಲುವಿಗಾಗಿ ಪೈಪೋಟಿ ನಡೆಸಿದ್ದಾರೆ. ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದ್ದು ಜೆಡಿಎಸ್ ಅಭ್ಯರ್ಥಿ ಪರ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹಾಗೂ ಜೆಡಿಎಸ್ ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ ನೇತೃತ್ವದಲ್ಲಿ ಅನೇಕ ಮುಖಂಡರು ವಾರ್ಡ್ ನಂಬರ್ 22ರ ವ್ಯಾಪ್ತಿಯಲ್ಲಿರುವ ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು. ನಗರಸಭೆ ಸದಸ್ಯ ಚಂದ್ರಶೇಖರ್ ಮೈಲರ್, ಮುಖಂಡರಾದ ಲಕ್ಷ್ಮಣ್ ಬೋವಿ, ಸೈಯದ್ ಆಸಿಫ್, ಮೆಹಬೂಬ್ ಯತ್ಮಾರಿ, ಜಗದೀಶ್, ಬಸವರಾಜ್ ಕರ್ಣಿ, ವೀರೇಶ್ ಭಜಂತ್ರಿ, ಮದರ್ ಹುಸೇನ್, ಮೌಲಾ ಸಾಬ್, ನಿರುಪಾದಿ ನಾಗಲಾಪುರ್, ದ್ಯಾಮಪ್ಪ, ನಾಗರಾಜ್ ಇದ್ದರು. ಮಕ್ಕಳ ಕೆಲಸ ಮಾಡ್ತಾನೆ, ನಳ ಗಿಳ ಹೂ ಸಾಕ್ಷಿ
बोलना बोले तो खुश होता ये लोग नहीं कर लिया ऐसी ಹೇಳಿ ನೀನು ಲೇಟಾಗಿ ಬಂದಿ ನೋಡು ಎಲ್ಲಾದ್ರೂ ನಾನು 3 ನೋಡ್ರಪ್ಪ ಯಾವ ಬರ್ತಾವ ಬೇಕಾರ ಬರೋದು ಅಲ್ಲಿ ವಾಲ್ ಆ ಕಡೆ 23 ವಾಲ್ ಬೇರ್ನಾಗ ಎಲ್ಲಿ ಮಿಕ್ಸ್ ಆಗೈತಿ ನೀವು ಅವ್ರ ಅರ್ಧ ತಾಸು ಹೊರಗೆ ಬಿಟ್ಟು ಆಮೇಲೆ ನೀವು 15-20 ನಿಮಿಷ ಬಂದ್ ಮಾಡಿದ್ರೆ ನೀರೇನು ಬೇಕು ನೀರು ನೋಡ್ರಿ ಬರ್ತಿತ್ತಂದ್ರೆ ತೆಗಿದ ಮಾಡ್ರಿ ತಾಲೂಕಿನ ಹಂಪನಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಪ್ರಭಾಕರ್ ರೆಡ್ಡಿ ಅಚ್ಚಪ್ಪ ಅವರು 21 ಲಕ್ಷ ರೂಪಾಯಿಗಳ ಅವ್ಯವಹಾರ ಮಾಡಿದ್ದಾರೆ ಎಂದು ಸಹಕಾರ ಸಂಘದ ನಾಗಮುನೇಶ್ವರರಾವ್ ಉಪಾಧ್ಯಕ್ಷ ಸುರೇಶ್ ಆರೋಪಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ರೈತರಿಗೆ ವಿತರಿಸುವ ಕೆಸಿಸಿ ಸಾಲಗಳಲ್ಲಿ ಯಾವುದೇ ದಾಖಲೆಗಳಿಲ್ಲದೆ 10 ಜನ ಬೇನಾಮಿ ಹೆಸರಿನಲ್ಲಿ 6.02 ಲಕ್ಷ ರೂಪಾಯಿಗಳ ಸಾಲ ನೀಡಲಾಗಿದೆ. ಪಿಗ್ಮಿ ವ್ಯವಹಾರ ಸಾಲದಲ್ಲಿ 5.71 ಲಕ್ಷ ರೂಪಾಯಿಗಳ ಸಾಲ ವಿತರಿಸಿದ್ದು ಯಾವುದೇ ದಾಖಲೆಗಳಿಲ್ಲ. ಕೆಸಿಸಿ ಸಾಲ ಪಡೆದ ದುರ್ಗಮ್ಮ ಜ್ಞಾನಪ್ಪ, ಬಸಮ್ಮ ವಿರುಪಣ್ಣ, ಅಶೋಕ್ ಕರಟೂರಿ ಸೇರಿದಂತೆ ಇತರೆ ರೈತರ ಸಾಲದ ಹಣ ಪಾವತಿಸಿದ್ದಾರೆ. ಸಿಇಒ ಅವರಿಗೆ ಒತ್ತಿ ವಿಮೋಚನಾ ಪತ್ರವನ್ನು ನೀಡಿದ್ದಾರೆ. ರೈತರು ಮರುಪಾವತಿ ಮಾಡಿದ ಸಾಲದ ಹಣ ಸಂಘದ ಸಾಲದ ಖಾತೆಗೆ ಜಮಾ ಮಾಡದೆ ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ. ಜಗದೀಶ್ ಎನ್ನುವ ರೈತರಿಂದ 1.4 ಲಕ್ಷ ರೂಪಾಯಿಗಳ ಹಣ ಫೋನ್ ಪೇ ಮೂಲಕ ಪಡೆದುಕೊಂಡು ಹಣ ಸಂಘದ ಖಾತೆಗೆ ಜಮಾ ಮಾಡಿಕೊಂಡಿಲ್ಲ. ಸಿಇಒ ಪ್ರಭಾಕರ್ ರೆಡ್ಡಿ ವಿರುದ್ಧ ತುರ್ವಿಹಳ್ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಎಂದು ಮಾಹಿತಿ ನೀಡಿದರು. 2022-23ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸಂಘದ ವಿವಿಧ ಖಾತೆಗಳಿಂದ 12.86 ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಮಾಡಿಕೊಂಡಿರುವುದು ದೃಢಪಟ್ಟಿದೆ. ಸಹಕಾರಿ ಕಾಯ್ದೆಗಳನ್ನು ಉಲ್ಲಂಘಿಸಿ ಸಿಇಒ ಪ್ರಭಾಕರ್ ರೆಡ್ಡಿ ಅವರಿಗೆ ಷೇರುದಾರರಿಗೆ ಮೋಸ ಮಾಡಿದ್ದಾನೆ. ಸಹಕಾರ ಸಂಘದಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ವಂಚನೆ, ಭ್ರಷ್ಟಾಚಾರ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಕರಣದ ಕುರಿತು ತನಿಖೆ ನಡೆದರೆ ಜೈಲು ಸೇರಬೇಕಾಗುತ್ತದೆ ಎಂದು 6 ತಿಂಗಳ ಹಿಂದೆಯೇ ರಾಜೀನಾಮೆ ನೀಡಿದ್ದಾನೆ. ಸಂಬಂಧಪಟ್ಟ ಇಲಾಖೆಯ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಸಿಇಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಿರ್ದೇಶಕರಾದ ಸಂಗನಗೌಡ, ಮಾಲಿ ಪಾಟೀಲ್, ಕಾಜಾಮಿಯಾ ಸೇರಿದಂತೆ ಇತರರಿದ್ದರು. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದಲಿತ ವಿದ್ಯಾರ್ಥಿಗಳಿಂದ ಮಲದ ಗುಂಡಿಯನ್ನು ಸ್ವಚ್ಛ ಮಾಡಿಸುವ ಮೂಲಕ ಅಮಾನವೀಯವಾಗಿ ವರ್ತಿಸಿರುವ ಘಟನೆಯನ್ನು ಸಿಪಿಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಖಂಡಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಮತ್ತು ಧರ್ಮಾಧಾರಿತ ತಾರತಮ್ಯದ ನಿದರ್ಶನಗಳು ಹೆಚ್ಚುತ್ತಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಒಳಗೊಂಡಂತೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರನ್ನೂ ಒಳಗೊಳ್ಳುವ ಮೂಲಕ ಸಂವಿಧಾನದ ಆಶಯದಂತೆ ಜಾತ್ಯತೀತ ಮನೋಭಾವ, ಧರ್ಮ ನಿರಪೇಕ್ಷ ಸೌಹಾರ್ದತೆ, ಸಹಿಷ್ಣುತೆಯನ್ನು ಉತ್ತೇಜಿಸುವ ಸ್ಥಳಗಳಾಗಬೇಕೇ ಹೊರತು ತಾರತಮ್ಯದ ಕೇಂದ್ರಗಳಲ್ಲ. ಮುಗ್ಧ ಬಾಲಕರನ್ನು ಮಲದ ಗುಂಡಿಯೊಳಗೆ ಇಳಿಸುವ ಮೂಲಕ ಪ್ರಾಂಶುಪಾಲರು, ಸಿಬ್ಬಂದಿ ಮತ್ತು ಜಾತಿ ಅಹಮಿಕೆಯನ್ನು ಪ್ರದರ್ಶಿಸುವುದಲ್ಲದೆ ಕಾನೂನು ಬಾಹಿರವಾಗಿ ವರ್ತಿಸಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಸರ್ಕಾರಿ ಸೇರಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಜಾತಿ ತಾರತಮ್ಯ ಮನೆ ಮಾಡಿದ್ದು, ಈ ತಾರತಮ್ಯವನ್ನು ತೊಡೆದು ಹಾಕಲು ಸರ್ಕಾರ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಇಂತಹ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.